ಸರ್ಕಾರ ಅಂದ್ರೆ ಯಾರು, ಗ್ರಾಮ ದೇವತೆ ಅಂದ್ರೆ ಯಾರು, ಇದು ಫಸ್ಟ್ ಯಾವಾಗ ಬತ್ರಿ ಕಾನ್ಸೆಪ್ಟ್ ದೇಶಪಾಂಡೆ ಮಂತನಕ್ಕೂ ಮತ್ತೆ ನಮ್ಮ ಗ್ರಾಮ ದೇವತೆಗೂ ಏನ್ ಸಂಬಂಧ? Copyright disclaimer. Under Section 107 of the Copyright Act 1976. ನಮಸ್ಕಾರ ಎಲ್ಲ ಗೋಕಾಕ್ ಮಂದಿಗೆ. ಇವತ್ತು ನಾವು ಸರ್ಕಾರ ಅವ್ರ ಮನೆಗೆ ಬಂದು, ಸರ್ಕಾರ ಮನೆ ಅಂದ್ರೆ ದೇಶಪಾಂಡೆ ಅವ್ರ ಮನೆಗೆ ಬಂದು, ಇವರು ಒಬ್ಬರ ಹಕ್ಕದಾರ ಗ್ರಾಮ ದೇವತೆಗೆ. ಬರ್ರಿ ಅವ್ರ ಮನೆ ಹೆಂಗೆ ತೋರಿಸ್ತೀನಿ ನಿಮಗೆಲ್ಲ. ಇಲ್ಲಿ ಒಂದು ಸ್ವಲ್ಪ ಇತಿಹಾಸ ನೋಡೋಣ ಬರ್ರಿ. ಫಸ್ಟ್ ನಾವು ಇದು ಗ್ರಾಮ ದೇವತೆಯ ತವ್ರ ಮನೆ ಆದ್ರಿಂದ ನಾವು ನಮಸ್ಕಾರ ಮಾಡಿ ಒಳಗೆ ಹೋಗ್ಬೇಕು. ಇದು ಒಂದು ದೇವ್ರ ಗುಡಿ ಇದ್ದಂಗೆ ನಮಗೀಗ. ಇದು ಗಂಗಾ ನಿವಾಸ ಅಂತ ಹೇಳ್ರಿ. ಗಂಗಾ ನಿವಾಸ. ಗಂಗಾ ನಿವಾಸ ಹಾಂ. 1938 ರೀ ಸುಭಾಷ್ ದೇಶಪಾಂಡೆ ಅವ್ರ ತಂದೆ ಅವರು ಕಟ್ಟಿಸ್ಯಾರ್ರಿ. ಅವ್ರು ಕಟ್ಸಿದ್ದು. ಹಾಂ, ಅವ್ರು ಹಾಂ. ಕಟ್ಟಿಸಿದ್ರು. ಬಾಬಾ ಸಾಹೇಬ್ ದೇಶಪಾಂಡೆ ಅಂದ್ರೆ ಅವ್ರು ಕಟ್ಟಿಸಿದ್ರು. ಈಗ ಇದು ಸುಭಾಷ್ ದೇಶಪಾಂಡೆ ಅವ್ರು ಎಷ್ಟನೇ ತಲೆಮಾರಿ? ಅವ್ರು 3ನೇ ತಲೆಮಾರು ರೀ. ಇದು 3ನೇ ತಲೆಮಾರು. ಇವರು ಈಗ ಮಕ್ಕಳು ಇದಾರಲ್ರಿ 4ನೇ ತಲೆಮಾರು. 4ನೇ ತಲೆಮಾರು. ಹಾಂ. ಅಂದ್ರೆ ಹಿಂದೆ 4ನೇ ತಲೆಮಾರು ಅವ್ರು ಕಟ್ಸಿದ್ದು ಮನೆ. ಹಾಂ, ಕಟ್ಟಿಸಿದ್ರು. ಹಾಂ. ಇವತ್ತು ನಾವು ದೇಶಪಾಂಡೆ ಅವ್ರ ಮನೆತನಕ್ಕೆ ಬಂದೀವಿ. ಇಲ್ಲಿ ಇತಿಹಾಸ ಮತ್ತು ಇದು ಹೆಂಗೆ ಇವ್ರ ಮನೆಗೆ ಬಂತು ಅಂತ ಎಲ್ಲ ಸ್ವಲ್ಪ ಸಂದರ್ಶನ ಮಾಡೋಣ. ನಮಸ್ಕಾರ ಎಲ್ಲ ಗೋಕಾಕ್ ಮಂದಿಗೆ. ಇವತ್ತು ನಾವು ಸರ್ಕಾರ ಅವ್ರ ಮನೆಗೆ ಬಂದೇವಿ. ಬರ್ರಿ ಈ ಸರ್ಕಾರ ಅವ್ರ ಇತಿಹಾಸ ಮತ್ತು ಇದಕ್ಕ ಗ್ರಾಮ ದೇವತೆಗೆ ಏನು ಸಂಬಂಧ ಅಂತ ಕೇಳೋಣ. ನಮ್ಮ ಜೊತೆ ಒಬ್ಬ ಹಿರಿಯರಿದ್ದಾರೆ. ಫಸ್ಟ್ ಅವ್ರು ಪರಿಚಯ ಮಾಡ್ಕೊಂಡು. ಸರ್ ನಿಮ್ಮ ಸರ್ ನನ್ನ ಹೆಸರು ಚಿದಂಬರ ದತ್ತ ಅಂತ ಹೇಳ್ಬಿಟ್ಟು ನಾವು ಇದ ಲೋಕಲ್ ಇಲ್ಲೇ ಕಿಲ್ಲರ್ ಅದೇ ಇತ್ತು. ಹಾಂ, ಒಂದನೇ ಕ್ವಶನ್ ರೀ, ಸರ್ಕಾರ ಅಂದ್ರೆ ಯಾಕೆ? ಸರ್ಕಾರ ಅಂದ್ರೆ ನೋಡ್ರಿ, ಇದು ದೇಶಪಾಂಡೆ ಮನೆತನ. ಹಾಂ, ಇವರು ದೇಶಪಾಂಡೆ. ಹಾಂ, ಈ ಸುತ್ತಮುತ್ತಲ ಒಂದು 10 ಹಳ್ಳಿಗೆ ಇವರು ಹಿಂಗೆಲ್ಲ ಜಮೀನು ಇದ್ದು. ಹಾಂ, ದಿನ ಹೆಂಗೆ ಈಗ ಸಿಂಧುಕೂರು ದೇಸಾಯಿರು. ಹಾಂ, ಹಿಂಗೆ ಏನಿರ್ತಾವಲ್ಲ, ಹೌದು ದೇಸಾಯಿ ಅನ್ಬೋದು. ಹಾಂ, ಸುತ್ತಮುತ್ತಲ 8-10 ಹಳ್ಳಿಗೆ ಇವು ಜಮೀನು ಇದ್ದು. ಹೀಗಾಗಿ ಅವಾಗಿಂದ ಸರ್ಕಾರ ಈಗ ಕಲ್ಪತ್ ಬಂದ. ಅಂದ್ರೆ ಸರ್ಕಾರ ಅಂದ್ರೆ ಒಂದು ಬಿರುದು ರೀ, ಒಂದು ಬಿರುದು. ಅಂದ್ರೆ ದೇಶಪಾಂಡೆ ಅವ್ರ ಮನೆಯಿಂದ ದೇಶದಲ್ಲಿ ಹಾಂ, ದಿನ ನಾನೇ ಬಿರುದು ಅಂದ್ರೆ ಬದಿ ಒಂದು ಸಲ ನಿಕ್ ನೇಮ್ ಸರ್ಕಾರ ಅಂತ ತಗೊಳ್ತಾರೆ. ಅವು ಸುತ್ತಮುತ್ತ 10 ಹಳ್ಳಿಗೆ ದೊಡ್ಡವ್ರಿಂದ ದಾನ ಧರ್ಮ ಈ ಥರ ಮಾತಿರೋದ್ರಿಂದ ಅವ್ರಿಗೆ ಅವಾಗಿನ ಮಂದಿ ಇದು ಸರ್ಕಾರ ಕರ್ಕೊಂಡ್ಬಂದಿರ್ತಿ. ಹಾಂ ಹಾಂ, ಬೇರೆ ಅದ ಒಂದು ದಿಕ್ಕು ನಿಂದಿರ್ತಿ ಎಲ್ಲ ಸರ್ಕಾರ ಅಂತ. ಹಾಂ, ಮತ್ತು ರೀ ಗ್ರಾಮ ದೇವತೆ ಅಂದ್ರೆ ಯಾರು? ಇದು ಫಸ್ಟ್ ಯಾವಾಗ ಬತ್ರಿ ಕಾನ್ಸೆಪ್ಟ್? ನೋಡ್ರಿ, ಗ್ರಾಮ ದೇವತೆ ಅಂದ್ರೆ ನೋಡ್ರಿ, ಈಗ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ. ನಮಗೆ ಧನ ಬೇಕಾದ್ರೆ ಧನಲಕ್ಷ್ಮಿ. ಹಾಂ, ಧನ ಇದಕ್ಕೊಂದು ದೇವ್ರಂದ್ರೆ ಹೇಳ್ಬೇಕು ಲಕ್ಷ್ಮೀ. ಧನಕ್ಕೆ ಅಧಿಪತಿ ಆಗಿರೋ ಲಕ್ಷ್ಮಿ, ಹಿಂಗಾಗಿ ಲಕ್ಷ್ಮೀ ಪೂಜೆ ಮಾಡ್ತೇವೆ. ಅದೇ ಪ್ರಕಾರ ಈ ವಿದ್ಯಾದೇವತೆ ಅಂದರೆ ವಿದ್ಯಾ ಬುದ್ಧಿ ಅಂತ ಬಂದಾಗ ನಾವು ಸರಸ್ವತಿನ ಪೂಜೆ ಮಾಡ್ತೀವಿ. ಹೌದು, ಈಗ ವಿದ್ಯಾದೇವತೆ ಸರಸ್ವತಿ ಅಂತ ಹೇಳ್ತೀವಿ. ಆ ಪ್ರಕಾರ ಶಕ್ತಿ ದೇವತೆ ಅಂದ್ರೆ ನಮ್ದೆಲ್ಲ ಲಕ್ಷಣ ಮಾಡ್ತಕ್ಕಂಥ ಬರೇ ವಿದ್ಯೆ ಮತ್ತು ಧನ ಇದ್ಲ ಆಗೋಲ್ಲ. ಇಸಾಗ ಗಳಿಸ್ತಕ್ಕಂಥ ಶಕ್ತಿ ಬೇಕು. ಆ ಶಕ್ತಿ ಕೊಡಕ್ಕೆ ಯಾರಂದ್ರೆ ದುರ್ಗಾದೇವಿಗೆ ಶಕ್ತಿ ದೇವತೆ ಅಂತ. ಹಾಂ, ಇದು ಮೊದಲಿಂದ ನೋಡ್ರಿ, ಮೊದಲಿಲ್ಲಿ ನಮ್ಮ ಗ್ರಾಮದ ರಕ್ಷಣೆ ಮಾಡಿಸೋಂದ ಯಾವ್ದಾರ ಒಂದು ದೇವಿನ ಇಟ್ಬೇಕು. ಹಾಂ, ಈಗ ಗ್ರಾಮ ರಕ್ಷಣೆ ಅಂದ್ರೆ ಹೆಂಗೆ ರೀ, ಏನಾದರೂ ಈಗ ಕಳ್ಳಕ್ಕೆ ಹಾಕೋದು ಇದು ದುಪ್ಪಡಿ ಹೆಚ್ಚಾಗ್ತದೆ. ಹಾಂ, ಆಮ್ಯಾಗ ಮೈಲಿಬೇಯಿ ಈಗ ರೀಸೆಂಟ್ಲಿ ಕರೋನಾ ಮತ್ತು ಪ್ಲೇಗಾನಿ ഉണ്ടാವಲ್ಲ, ಮೈಲಿಬೇಯಿ ಕಾಲರ ಇಂಥದ್ದು ಏನಾದರೂ ಬ್ಯಾನಿ ಬಂದರೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಆಕಿ ಯಾರಂದ್ರೆ ಇಡೀ ನಮ್ಮ ಊರನ್ನ ರಕ್ಷಣೆ ಮಾಡ್ತಕ್ಕ ಯಾರಂದ್ರೆ ಗ್ರಾಮ ದೇವತಾ ಅಂದ್ರೆ ಶಕ್ತಿ ಕೊಡಾಕಿ. ಹಿಂಗಾಗಿ ದುರ್ಗವ್ವ ಹಿಂಗೆ ದುರ್ಗಾದೇವಿ ಅಂದ್ರೆ ಗ್ರಾಮ ದೇವತಾ. ನೀವು ವಿಚಾರ ಮಾಡಿರಿ, ಯಾವುದೇ ಊರಿಗೆ ಹೋಗ್ತವ್ರು ಗ್ರಾಮ ದೇವತಾ ದುರ್ಗಾ ಯಾವಕ್ಕ. ಹಾಂ, ದುರ್ಗಾ ಕರೆಮ ದೇವ ಅಂತ ಇರ್ತಾರೆ. ಅಂದ್ರೆ ದುರ್ಗಾ ಪ್ರತಿ. ಹಾಂ, ದುರ್ಗವ್ವ ದ್ಯಾಮವ್ವ ಒಂದು ಹಾಡು ಭಾಷೆದಾಗ ದ್ಯಾಮವ್ವ. ಹಾಂ, ಇವು ದೇವರೊಬ್ಬ ನಾವು ಒಬ್ಬಾಕಿನೇ ಅಕ್ಕಿಗೆ ಕೆಲವು ಮಂದಿ ಕರೆಮ್ ಅಂತಾರೆ. ಹಾಂ, ಕೆಲವೊಬ್ಬರು ದ್ಯಾಮವ್ವ ಅಂತಾರೆ. ಹಾಂ, ಕೆಲವರು ದುರ್ಗಾ ಅಂದ. ಹಾಂ, ಇದು ಪ್ರತೀತಿ. ಅಂದರೆ ನಮ್ಮ ಇಡೀ ಗ್ರಾಮವನ್ನು ಕಾಯ್ತಕ್ಕಂಥ ದೇವರು ಅಂದರೆ ಯಾವುದೇ ಇರ್ತಂದ್ರೆ ಸಾಮಾಜಿಕವಾಗಿ ಏನಾದ್ರು ಪಿಡುಗು ಬಂದರೆ. ಹಾಂ, ಆಮ್ಯಾಗ ಇದು ವೈದ್ಯಕೀಯವಾಗಿ ಏನಾದ್ರು ಪಿಡುಗು ಬಂದರೆ, ಆಮ್ಯಾಗ ಕಾಕರ ಭಯ ಹೆಚ್ಚಾಗ್ತದೆ, ಪ್ರಕೃತಿ ವಿಕೋಪ ಆಗ್ತದೆ. ಮತ್ತು ನಾವು ಪ್ರತಿ ವರ್ಷ ಏನು ಮಾಡ್ತೀವಿ, ದ್ಯಾಮೋದರ ನಡ್ಕೋತೀವಿ. ಮಳೆ ಆಗಿಲ್ಲಕ್ಕೆ ಪ್ರತಿ ವರ್ಷ ಆಷಾಢದಾಗ 5 ವಾರ ಕುಡಿದು 5 ವಾರ ಕೈ ಹೊಡ್ಯಂಗಿಲ್ಲ. ಆಮ್ಯಾಗ 5 ವಾರ ಮ್ಯಾಗ ಬಕ್ರಿ ಮಾಡಂಗಿಲ್ಲ, ಹುಟ್ಟಂಗಿಲ್ಲ, ಬೀಸಂಗಿಲ್ಲ. ಹಿಂಗೆ ಮಾಡಿ 5ನೇ ವಾರ ಅಲ್ಲಿ ದೇವಿಗೆ ನೈವೇದ್ಯ ಬರೋದು. ಹಿಂಗಾಗಿ ಅದು ಉಪವಾಸ ಬಿಡಬೇಕು. ಈ 5 ವಾರ ನಾವು ಅಂದ್ರೆ ಆಷಾಢನೂ ಮಳೆಗಾಲ ಚಾಲೂ ಆಗಿರ್ತೀವಿ. ಹಾಂ, ಈ 5 ವಾರ ನಾವು ಉಪವಾಸ ಮಾಡೋದ್ರಿಂದ ದೇವಿ ನಮಗೆ ಮಳೆಯಿಂದ ಬೆಳೆಯಿಂದ ಎಲ್ಲ ಸುಖ ಸಂಪತ್ತು ಸಿರಿಧಾನ್ಯ ಸಂಪತ್ತು ಕೊಡ್ತಾಳೆ ಅಂತೇಳಿ ಐತಿ.
ಹಿಂಗಾಗಿ ಇದೊಂದು ಪರಂಪರಾ ಈ ನಮ್ಮ ಗೋಕಾಕದಾಗ ಅಷ್ಟೇ ರೀ. ಇಡೀ ಜಗತ್ನ್ಯಾಗ ಇಡೀ ಹಿಂದೂ ಸಮಾಜದಾಗ ಎಲ್ಲ ಊರಾಗೂ ಗ್ರಾಮ ದೇವತೆ ಇರ್ತಾರೆ. ಯಾರು ಇರ್ತಾರ ದುರ್ಗವ್ವ ದ್ಯಾಮವ್ವ ಇರ್ತಾರೆ. ನಮ್ಮ ಗೋಕಾಪುರಾಗ ಎರಡು ಅವ ರೀ. ಕೆಲವೊಂದು ಊರಾಗ ಒಂದೊಂದು ದೇವರು. ನಮ್ಮಲ್ಲಿ ಪರಂಪರಾ ಅಂದ್ರೆ ಎರಡು ನಮ್ಮಲ್ಲಿ ದ್ಯಾಮಗಳು ಅಂತ ಹೇಳಿದ್ರೆ ಅದು ಚರಮೂರ್ತಿ ಅವು. ಚರಮೂರ್ತಿ ಸ್ಥಿರಮೂರ್ತಿ ಅಂತ ಎರಡು ಬರ್ತಾವೆ. ಚರಮೂರ್ತಿ ಎಲ್ಲ ಉತ್ಸವ ಮೂರ್ತಿಗಳು. ಇಲ್ಲೇ ನಮ್ಮದು ಅರ್ಬನ್ ಮ್ಯಾಂಕ್ನ ಎದುರಿಗೇನು ದ್ಯಾಮೋ ಧ್ರುವ ಗುಡಿ ಅದ. ಅಲ್ಲಿ ಎರಡು ಮೂರ್ತಿ ಅವ. ಇವಾಗ ಒಂದು ಗಡ್ಡಾಕಿ ಸಣ್ಣ ಹಾಕಿಲ್ಲ ಅಕ್ಕ ತಂಗಿ ಅಂತ ಹೇಳ್ತಾರ. ಪ್ರತಿ ವರ್ಷ 5 ವರ್ಷಕ್ಕೊಮ್ಮೆ ಜಾತ್ರೆ ಆಗೋದಕ್ಕೆ ಜಾತ್ರೆಗಿಂತ ಮುಂಚೆ ಯಾವ ವರ್ಷ ನಾವು ಜಾತ್ರೆ ಯೋಗ ಮಾಡಿರ್ತೀವಲ್ಲ ಆ ಯುಗಾದಿ ದಿವಸ ಅವೆರಡು ಯುಗಾದಿ ಪಾರ್ಟಿ ದಿವಸ ಅವೆಲ್ಲ ಹೋಗಿ ತೊಗೊಂಡು ಹೋಗಿ ಅವೆಲ್ಲ ಬಿಚ್ಚಿ ಕೈ ಬೇರೆ ಕಾಲು ಬೇರೆ ತಲೆ ಬೇರೆ ಶಿವ್ ಬೇರೆ ಇವೆಲ್ಲ ಬಿಚ್ಚಿ ಅವನ್ನ ಬಂದು ಕೊಟ್ಟು ಬರ್ತಾರೆ. ಅದು ಬಣ್ಣ ಆದ್ಮೇಲೆ ಪ್ರತಿ ವರ್ಷ ಪ್ರತಿ 5 ವರ್ಷಕ್ಕೊಮ್ಮೆ ಆಷಾಢದಾಗ ಸಾಮಾನ್ಯವಾಗಿ ಆಷಾಢ ಮಳೆಗಾಲ ಶುರು ಆಗೋದು ಆಷಾಢದಾಗ ಜಾತ್ರೆ ಮಾಡ್ತಾರೆ. ಅವಾಗ ಅದನ್ನು ಜಾತ್ರೆ ಮೊದಲೇ ದಿವಸ ಅವನ್ನೆಲ್ಲ ತಂದು ಅವೇನು ಬಣ್ಣಕ್ಕೆ ಕೊಟ್ಟಿರ್ತಾವ ದೇವಿನ ಮೆರವಣಿಗೆ ಉಚ್ಕೋದು ಬಾಡ್ಸ್ಕೊತ ತಂದು ಬೇರೆ ಎಲ್ಲ ಅದನ್ನ ಏನು ಮಾಡ್ತಾರೆ ಅಂದ್ರೆ ಪ್ರತಿಷ್ಠಾಪನೆ ಮಾಡಿ ಆಮ್ಯಾಗ ಅದನ್ನ ಒಂದು ದಿವಸ ಅಲ್ಲಿ ಶೇಖ ಯತ್ನ ಭೂಮ ಅವನ್ನ ಮಾಡಿ ಆಮ್ಯಾಗ ಅದನ್ನು ಹೊನ್ನಾಟ ತೊಗೊಂಡು ಬಂದು ಈ ದೇಶಪಾಂಡೆ ಬರ್ತಾರೆ. ಈಗ ದೇಶಪಾಂಡೆ ಮನೆ ಇತಿಹಾಸ ಅಂದ್ರೆ ಈ ಇಲ್ಲಿ ಯಾರು ಲಕ್ಷ್ಮೀ ಅವ್ರಿ ಒಂದು ಅವು ಸ್ಥಿರ ಮೂರ್ತಿ ಅವು. ಒಂದು ಊರ್ ಒಳಗಿಲ್ಲ. ನಾನು ಅದ ಕ್ವಶನ್ ಕೇಳ್ತಾರೆ ಅಂದ್ರೆ ದೇಶಪಾಂಡೆ ಮಂತರಕ್ಕೂ ಮತ್ತೆ ನಮ್ಮ ಗ್ರಾಮ ದೇವತೆಗೂ ಏನು ಸಂಬಂಧ? ಗ್ರಾಮ ದೇವತೆ ಈಶಾವಾಸ್ಯ ಸಂಬಂಧ ಅಂತ ನೋಡ್ರಿ, ಅವರು ಈ ಮನಿ ಹನುಮಗ ಅಂತ ಮೊದಲಿಂದ ಪ್ರತೀತಿ. ಅಲ್ಲದೆ ಏನು ಇಲ್ಲಿ ಊರ್ ಒಳಗೇನು ಬೋವಿ ಗಲ್ಲಿ ಒಳಗೆ ಲಕ್ಷ್ಮಿ ಅದಾಳ. ಅಪ್ಪಿ ಈ ಮಂತನ ಈ ದೇಶಪಾಂಡೆ ಮಂತನ ಮನಿದೇವ್. ಮತ್ತ ಮೊದ್ಲಿಂದ ಎಲ್ಲ ಇವು ಆ ಮನಿ ಎಲ್ಲ ಆ ದೇವ್ರದೆಲ್ಲ ಬಸ್ತಾನ ಪೂಜಾ ಅರ್ಚ ಇವನ್ನೆಲ್ಲ ಮಾಡೋದೆಲ್ಲ ಇವೆಲ್ಲ ನೋಡ್ಕೊಂಡು ಬರ್ತೀವಿ. ಅದಲ್ಲಿ ಇರ್ತಕ್ಕಂಥ ಪೂಜಾರಿ ರೊಕ್ಕ ಏನಾರು ಹಣ ಕೊಡೋದಾತು ಹಿಂಗೇನೇ ಅವ್ರನ್ನ ನಡೆಸೋದಾತು. ಹಿಂಗಾಗಿ ಯಾಕಂದ್ರೆ ಪೂಜಾ ಅರ್ಚ ದಿನನಿತ್ಯ ಕಾರ್ಯಗಳನ್ನು ಈ ಮಂತನ ನಡ್ಸ್ಕೊಂಡು ಬರ್ತಿದ್ದಂತ ಪ್ರತೀತಿ. ಅದಂದ್ರೆ ಇಲ್ಲಿ ಊರೊಳಗೆ ಲಕ್ಷ್ಮಿ ಅಂದ್ರೆ ಈ ಮನಿ ಗ್ರಾಮ ಗ್ರಾಮ ಈ ದೇಶಪಾಂಡೆ ಮನಿ ದೇವ್ರ ಈ ದೇವ್ ಅಂತೇಳಿ ಮೊದ್ಲಿಂದ ಮಂತ ಕೊಡ್ತಾರೆ. ಇದು ಪರಂಪರೆಯಿಂದ ಮೊದ್ಲಿಂದ ನಮ್ಮ ಆದಿ ಮುಖ್ಯ ಕಾಯಿಂದ ಹಿಂಗೆ ಬಂದದ. ಅದು ಈ ಪರಂಪರೆ ನಡ್ಕೊಂಡು ಹೊಂಟ. ಹೀಗಾಗಿ ಇದು ಏನು ದೇಶಪಾಂಡೆ ಮಂತನ ದೇವ್ರೆ ನಮ್ಮ ಮನಿ ದೇವ್. ಹಿಂಗಾಗಿ ಇಲ್ಲಿ ಅಲ್ಲಿ ಇದು ಅಮ್ಗೇರಿ ಅಲ್ಲಿ ಒಳಗೆ ಅದು ಪ್ರತಿಷ್ಠಾಪನೆ ಆಗ್ತದೆ ಬರ್ತಿ ದಿವಸ. ಆಮ್ಯಾಗ ಏನು ಹೊನ್ನಾಟ ಮೆರವಣಿಗೆ ಮಾಡ್ಕೊಂಡೆ ತೊಗೊಂಬರ್ತಾರಲ್ಲ ತೊಗೊಂಡು ದೇವನ ಎಲ್ಲಿಯೂ ನಿಲ್ಲಿಸೋದಿಲ್ಲ ಎಲ್ಲಿಯೂ ಇಳಿಸೋದಿಲ್ಲ. ಈ ಕಟ್ಟಿಗೆ ಬಂದ ಇಲ್ಲೇ ಇವರು ದೇಶಪಾಂಡೆ ಮನ್ಯಾಗನ ಇಳಿಸಿ ಇಲ್ಲಿ ಅವ್ರ ಮನಿದವ್ರು ಒಂದು ಉಡಿ ತುಂಬ್ತಾರೆ. ಅದು ತುಂಬ್ಕೊಂಡು ಹೋಗಿ ಮುಂದೆ ತೊಗೊಂಡು ಹೋಗ್ತಾರೆ. ಹಕ್ಕದಾರ ಅಂದ್ರೆ ಯಾರ್ರಿ? ಈಗ ಹಕ್ಕು ನೋಡ್ರಿ, ಹಕ್ಕದಾರ ಅಂದ್ರೆ ಈಗ ಮೊದಲಿಂದ ಏನು ಈಗಿಂದ ಪ್ರಜಾಪತಿ ವ್ಯವಸ್ಥೆ ಅದ. ಮೊದಲನೇದು ಊರ್ಗೆ ಅವರು ಈಗ ನ್ಯಾಯಿಕ ವ್ಯವಸ್ಥೆ ಅದ. ಅದು ಮೊದಲು ಹಂಗಿಲ್ಲ. ಅಧಿಕಾರಿ ಕೇಂದ್ರೀಕ ಆಗೈತೆ ಒಂದು ಪಂಚಾಯತಿ ಒಳಗೆ ಹೋಗಿ ಶಾನ್ ಬೋಗ್ರಿ ಆಮ್ಯಾಗ ಅವು ಊರು ಇರ್ತಕ್ಕಂಥ 4 ಮಂದಿ ಹಿರಿಯರು ಇರ್ತಿರು. ಎಲ್ಲ ಜಾತಿಯ ಒಂದು ಹಿರಿಯರು ಗೌಡ್ರಿ ಪೊಲೀಸ್ ಪಾಟ್ರಿ ಎಲ್ಲ ಹಿರಿಯರು ಕೂತ್ಕೊಂಡು ಅದೊಂದು ಸಮಾಜ ಅಂತ ಮಾಡ್ತಿದ್ರು. ಏನಾರು ಜಗಳ ಅದು ಆದ್ರೆ ಏನಾರು ಏನು ನ್ಯಾಯ ಬಂದ್ರೆ ಆಮ್ಯಾಗ ಏನಾದ್ರು ಒಳ್ಳೆ ಕೆಲಸ ಮಾಡ್ಲಾತಂದ್ರೆ ಜಾತ್ರೆ ತಾವು ಏನೋ ಒಳ್ಳೆ ಕೆಲಸ ಜಾತ್ರೆ ಕೆರೆ ಕಟ್ಟು ಬಾವಿ ಹಸಿ ಇಂಥ ಏನೋ ಒಳ್ಳೆ ಕೆಲಸ ಮಾಡ್ತಾರೆ ಎಲ್ಲ ಊರವ್ರು ಕೂಡಿ ಮಾಡ್ತಾರೆ. ಅದಕ್ಕೆ ಒಬ್ಬೊಬ್ಬರು ಮುಖಂಡರು ಅಧಿಕಾರಿಗಳು ಒಬ್ಬೊಬ್ರು ಮುಖಂಡ ಹೋಗಿ ಅವ್ರಿಗೆ ಒಂದೊಂದು ಅಧಿಕಾರ ಕೊಟ್ಟರು. ಇವೆಲ್ಲ ಮೊದಲಿನ ಗ್ರಾಮ ವ್ಯವಸ್ಥೆ. ಈಗ ಗ್ರಾಮ ವ್ಯವಸ್ಥೆ ಈಗ ಯೋಜಾಬ ಬಂದವ್ರಿ ಮತ್ತಿಂದ ಗ್ರಾಮ ವ್ಯವಸ್ಥೆ. ಮೊದಲಿನ ಗ್ರಾಮ ವ್ಯವಸ್ಥೆನ ಈಗೂ ಮತ್ತು ಬಂಡಲ್ ಪಂಚಾಯತಿ ಇದು ಎಲ್ಲ ಯಾವುದಾದ್ರು ವ್ಯವಸ್ಥೆ ಈಗ ಕಂಟಿನ್ಯೂ ಆಗಿದೆ. ಇದು ಸ್ವರೂಪ್ ಚೇಂಜ್ ಆಗವ. ಸ್ವರೂಪ್ ಚೇಂಜ್ ಮೊದಲಿಂದ ಅದ ಸ್ವರೂಪ್ ಚೇಂಜ್. ಅಂದ್ರೆ ಈಗ ಮೊದಲ ಸರ್ಪಂಚ್ ಅಂತೀನಿ. ಸರ್ಪಂಚ್ ಸರ್ 5 ಮಂದಿ ಪಂಚ್ ಅಂದ್ರೆ 5 ಮಂದಿ ಅವ್ರಿಗೆ ಸರ್ಪಂಚ್ ಅಂದ್ರೆ ಅವ್ರ ಮ್ಯಾಗ ಹೆಟ್. ಏನಾರೇ ಊರಾಗ ನ್ಯಾಯ ಆದ್ರೂ ಸಹಿತ ಅವರೇ ಬರೆಸ್ತಾರೆ. ಉನ್ಯಾರ ಏನಾದ್ರು ಚಲೋ ಕಾರ್ಯ ಆಗ್ಬೇಕಾದ್ರೆ ಜಾತಿ ಇದು ಆಗ್ಬಿಟ್ಟ ಮತ್ತು ಏನಾದರೂ ಊರಿಗೆ ಒಳ್ಳೆಯ ಕಾರ್ಯ ಮಾಡ್ಬಿಟ್ಟ ಅವರೆಲ್ಲ ಪುದು ಅವ್ರ ನೇತೃತ್ವ ಮಾಡಿಸು. ಇದು ಮತ್ತಿಂದ ನಡ್ಕೊಬೇಕು. ಅದು ಪುತ್ವಾರಗಳು ಕೊಡ್ತಾರೆ. ಪುತ್ವಾರ ಅಂದ್ರೆ ಮುಸಲ್ಮಾನ್ ಸಮಾಜ. ಅವ್ರಿಗೂ ಮಾಡೋದು. ಅವ್ರಿಗೆ ದೇಶಪಾಂಡೆ ಮೆಂತ್ಯಂದವು ತೇರು ಹಾಕಬೇಕು. ಆಮ್ಯಾಗ ಪಶುವಾರ ಪೊಲೀಸ್ ಪಾಟೀಲ್ದವ್ರು ಅವರು ಮೆಂತ್ಯನ್ಕೋಬೇಕು. ಆಮ್ಯಾಗ ಬನ್ನಿ ಚೈತಿ ಅಂತ ಒಂದು ಮೆಂತ್ಯದ. ಆಮ್ಯಾಗ ಇದು ಏನು ನಾಯ್ಕ ಇದು ಚವ್ಹಾಣ್ಗಳು ಮೆಂತಾರ. ಇನ್ನೊಬ್ರು ತಂಬಾಕ್ ಗೌಡಿದ್ದಲ್ಲ ಗೌಡ್ರ ಮೆಂತನ ಉಂಟ್ರಿ. ಇವ್ರು ಎಲ್ಲರೂ ಅಲ್ಲಿ ಕಂತಾರ. ಹೌದಲ್ಲ ಅವ್ರ ಹಾಕನ ಅವ್ರು ಒಬ್ಳು ಹಾಕಲ್ಲ ಇಡೀ ಊರ್ದಕ್ಕ. ಈಗ ಎಲ್ಲರೂ ತಲೆ ಒಬ್ಬೊಬ್ರು ಕರೋನ್ ಮಾಡಿ ಬರೋದಿಲ್ಲ. ಹೌದಾ ಯಾರು ಒಬ್ಬರು ಅದಕ್ಕೆ ಇನ್ನು ತೊಗೋಬೇಕಾಗ್ತದೆ. ಇನಿಷಿಯೇಟ್ ತೊಗೋಬೇಕಾಗ್ತದೆ.
ಅವ್ರು ಮುಂದಾಳು ತೋರಿಸುತ್ತ ಆ ಮುಂದಾಳು ಹೊತ್ತೂರೇ ಈ ಇವ್ರು ಪ್ರತಿನಿಧಿಯಾಗಿ ಅವ್ರು ಹತ್ತು ತಗೊಂಡಿರ್ತಾರೆ. ಈ ದೇಶಪಾಂಡೆ ಸರ್ಕಾರ ಮೆಂತಂದ್ರೆ ಇಡೀ ಜಗತ್ತಿನ ಇಡೀ ಊರ್ದೆಲ್ಲ ಮೆಂತಂದ್ ಹಕ್ಕ ಅವ್ರಿಗೆ ಇಡೀ ಊರದ್ದನ ಅವ್ರ ಹಕ್ಕ ಹಿಂಗೈತಲ್ಲ ಅವರೇ ಇದಲ್ಲ ಅವ್ರೇನು ಇಡೀ ಊರ್ ಇರ್ತಾರೆ ಹಿಂಗೆ ಅವರು ಅದೇ ನೀವು ಅಂದ್ಬಿಡ್ದೆ ಅವ್ರ ಪ್ರತಿನಿಧಿ ಅಂತ ಹೇಳ್ಬೋದು ಪ್ರತಿನಿಧಿ ಅಂತ ಹೇಳ್ಬೋದು ಅಂದ್ರೆ ಆ ಸಮಾಜದ ಪ್ರತಿಭಾ ಪ್ರತಿನಿಧಿ